ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಪ್ಪ ಕೆ.ಎನ್. ಅಂತ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿರ್ತಕ್ಕಂಥ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮಗೆ ಕೃಷಿ ಮೇಳ ಪ್ರತಿ ವರ್ಷದಂತೆ ಈ ಸಾರಿನೂ ಕೃಷಿ ಮೇಳ ಆರಂಭ ಆಗ್ತಾ ಇದೆ. ಅದರಲ್ಲಿ ಎಲ್ಲ ತಳಿಗಳ ಪ್ರಾತ್ಯಕ್ಷಿಕೆ ನೋಡೋದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳಾದ ತರಕಾರಿಗಳು ಮತ್ತು ಹೂಗಳ ಜೊತೆಗೆ ಪ್ರತ್ಯೇಕವಾಗಿ ಈ ಸಾರಿ ಔಷಧಿ ಮತ್ತು ಸುಗಂಧ ದ್ರವ್ಯ ತಾಕುಗಳನ್ನು ಮಾಡಿದ್ದೀವಿ. ಆ ತಾಕುಗಳು ವಿಶೇಷವಾಗಿ ಯಾಕೆ ಬೇಕಪ್ಪ ಅಂತಂದರೆ ಇತ್ತೀಚೆಗೆ ನಾವು ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಸಾಕಷ್ಟು ದುಷ್ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸ್ವಾಭಾವಿಕತಕ್ಕಂಥ ಔಷಧಿ ಬೆಳೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅನುಕೂಲಗಳನ್ನು ಬರ್ತಕ್ಕಂಥ ಒಂದು ತಾಕುಗಳನ್ನು ನಿರ್ಮಿಸಿದ್ದೀವಿ. ಅದರಲ್ಲಿ ಪ್ರತ್ಯೇಕ ತಾವೆಲ್ಲ ಗೊತ್ತಾಗ್ಬೋದು, ನಮ್ಮ ನಿಶಕ್ತಿಗೆ, ಜ್ವರಕ್ಕೆ, ನೆಗಡಿ, ಕೆಮ್ಮು, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಆಮೇಲೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಆಸ್ತಮಾ ಇರ್ತಕ್ಕಂಥದ್ದು, ದೃಷ್ಟಿದೋಷ ಇರ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಗಂಟಲು ಬೇನೆ ಇರ್ಬೋದು ಅಂಥದ್ದು, ಕಾಮಾಲೆ ರೋಗ ಇರ್ತಕ್ಕಂಥದ್ದು, ಆಮೇಲೆ ರಕ್ತಹೀನತೆ ಆಗ್ಬೋದು, ಚರ್ಮ ರೋಗಕ್ಕೆ ಯಾವ ಥರ ಸಸಿಗಳನ್ನು ಬೇಕಾಗುತ್ತೆ, ರಕ್ತದ ಒತ್ತಡ ಯಾವುದಿದ್ರೆ, ಮೂತ್ರಕೋಶದ ಕಲ್ಲುಗಳಿದ್ರೆ ಯಾವ ರೀತಿ, ಜೀವಸತ್ವ, ಈ ರೀತಿ ನಾನಾ ಕಾಯಿಲೆಗಳಿಗೆ ಸಾಕಷ್ಟು ಆಯಾ ಕಾಯಿಲೆಗಳಿಗೆ ಒಂದೊಂದು ತರಹ ಸಸಿಗಳನ್ನು ತಾವು ನೋಡಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಅಶ್ವಗಂಧ ತಗೊಳ್ಳಿ, ಆಮೇಲೆ ಮಧುನಾಶಿನಿ ಅಂತಕ್ಕಂಥದ್ದು ತಗೊಳ್ಳಿ, ಆಮೇಲೆ ಬ್ರಾಹ್ಮಿ ಅಂತಕ್ಕಂಥದ್ದು ತಗೊಳ್ಳಿ, ಆಮೇಲೆ ಒಂದೆಲಗ ಅಂತ ತಗೊಳ್ಳಿ, ಆಮೇಲೆ ಈಗ ಇನ್ನೂ ಹಲವಾರು ಸಸಿಗಳನ್ನು ತಾವು ನೋಡ್ತಾ ಹೋದರೆ ಒಂದೊಂದು ಕಾಯಿಲೆಗೂ ವಿವಿಧವಾದ ಸಸಿಗಳನ್ನು ತಾವು ನೋಡಿ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸದಾವಕಾಶ ಇಲ್ಲಿ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಬರಬೇಕು. ಅದು ಸಿಗ್ತಕ್ಕಂಥ ಎಲ್ಲ ಸಸಿಗಳನ್ನು ಸಹ ಇಲ್ಲಿ ದೊರೀತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಸಸಿಗಳ ಜೊತೆಗೆ ಆ ಉತ್ಪನ್ನಗಳನ್ನು, ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಅದು ಏರ್ ಕೇರ್ ಇರ್ಬೋದು, ನ್ಯಾಚುರಲ್ ಆಗಿ ಮಾಡ್ತಕ್ಕಂಥ ಸೋಪ್ ಇರ್ತಕ್ಕಂಥದ್ದು, ಆಮೇಲೆ ಲಿಪ್ ಬಾಮ್ ಅಂತಕ್ಕಂಥದ್ದು, ಏರ್ ಡೈ ಕೂದಲಿಗೆ ಬಣ್ಣವನ್ನು ಹಾಕ್ತಕ್ಕಂಥದ್ದು, ಆಮೇಲೆ ಚರ್ಮ ರೋಗಕ್ಕೆ ಎಲ್ಲ ಕಾಪಾಡಿಕೊಳ್ಳಲಿಕ್ಕೆ ಒಂದು ಸಸಿಗಳನ್ನಿರ್ಬೋದು. ಈ ಎಲ್ಲ ತರಹದ ಅನುಕೂಲಗಳು ಈ ಸರಿ ಈ ಕೃಷಿ ಮೇಳದಲ್ಲಿ ತಾವು ನೋಡ್ಬೋದಾಗಿದೆ. ಹಾಗಾಗಿ ದಯಮಾಡಿ ಎಲ್ಲ ರೈತ ಬಾಂಧವರು ಬರಬೇಕು. ಇದರ ಅನುಕೂಲಗಳನ್ನು ತಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿರೋದ್ರಿಂದ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಯನ್ನು ಆ ಕೃಷಿ ಮೇಳದಲ್ಲಿ ನಿಮಗೆ ದೊರೆಯಲಿದೆ. ದಯಮಾಡಿ ಬನ್ನಿ. ನಮಸ್ಕಾರ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.